ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾ ಹೆಗ್ಡೆ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮಜ್ಜಿಗೆ ಹುಳಿ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲೇ ಒಂದು ಮಿಕ್ಸಿ ಜಾರಿಗೆ ಒಂದು ಹಸಿಮೆಣಸು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು, ಸ್ವಲ್ಪ ಶುಂಠಿ, ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಬೇಕು. ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಬೇಕು, ಚೆಂದ ಮಾಡಿ ಸಣ್ಣಗೆ ರುಬ್ಬಿಕೊಂಡು ಆಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣಸು ಹಾಕಿ ಫ್ರೈ ಮಾಡಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಆ ಥರ ಬಾಡಿಸ್ಬೇಕು. ಆಮೇಲೆ ಬಾಡಿಸಾದ್ಮೇಲೆ ನೋಡಿ ಈ ಥರ ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ಫ್ರೈ ಮಾಡಿ. ಈ ಥರ ಕುದಿಬೇಕು ಅದು ಚೆನ್ನಾಗಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಕಲ್ಲು ಉಪ್ಪು ಹಾಕಿದ್ದೀನಿ, ಉಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸಿ ಸ್ವಲ್ಪ ಕುದಿಸ್ಬೇಕು, ಚೆಂದ ಮಾಡಿ ಕುದಿಬೇಕು. ಅದು ಕುದ್ದಾದ ನಂತರ ಗ್ಯಾಸನ್ನು ಆಫ್ ಮಾಡಬೇಕು. ಕುದಿಬೇಕಾದ್ರೆ ಮಜ್ಜಿಗೆ ಸೇರಿಸಿದ್ರೆ ಮಜ್ಜಿಗೆ ಬೇರೆ, ರುಬ್ಬಿಟ್ಟಿರುವಂಥ ಮಸಾಲೆ ಬೇರೆ ಆಗ್ತದೆ. ಅದಕ್ಕೆ ಇದು ಕುದ್ದಾದಮೇಲೆ ಗ್ಯಾಸ್ ಆಫ್ ಮಾಡಿ ಹುಳಿ ಮಜ್ಜಿಗೆ ತೆಗಬೇಕು. ಮತ್ತು ಸ್ವಲ್ಪ ಹುಳಿ ಇದ್ದರೆ ಸಾಂಬಾರು ಚೆಂದ ಬರ್ತದೆ ಊಟಕ್ಕೂ, ಬಿಸಿ ಬಿಸಿ ಅನ್ನಕ್ಕೆ. ನಾನು 1 ಲೋಟ ಮಜ್ಜಿಗೆ ಹಾಕಿದ್ದೀನಿ, ಹುಳಿ ಮಜ್ಜಿಗೆ. ಅದನ್ನು ಹಾಕಿ ನೋಡಿ, ಮತ್ತು ಕುದಿಸೋಕ್ಕೆಲ್ಲ ಹೋಗಬೇಡಿ,